ರಾವಣನ ಹಳಿವವನೇ ಜೀವವನೇ ಬಿಸುಡಿಸುವ ಲಾವಣ್ಯವೆಂತಹುದೋ ನೋವದೆಂತಹುದೋ ಬೇವಸವ ಪಟ್ಟು ತಿಳಿದು ಹಳಿಯುವೊಡೆ ಹಳಿ ಗಾವಿಲನ ಗಳಹೇನು ಮಂಕುತಿಮ್ಮ. ರಾವಣಾಸುರ ಸೀತೆಯನ್ನು ಅಪಹರಿಸಿದ್ದಕ್ಕೆ ಅವನನ್ನು ಕೆಟ್ಟವನು ಅಂತ ಜನರೆಲ್ಲ ಅವನನ್ನು ಬೈತಾರೆ. ಆದರೆ ಪರಸ್ತ್ರೀಯರನ್ನು ಹೊತ್ಕೊಂಡು ಹೋಗುವಂಥ ಹೇಯ ಕೃತ್ಯ ಮಾಡೋದಕ್ಕೆ ಪ್ರೇರೇಪಿಸಿದ ಆ ಸೀತೆಯ ಸೌಂದರ್ಯ ಎಷ್ಟಿತ್ತೋ, ಮತ್ತು ಅವಳನ್ನು ಪಡೀಬೇಕು ಅನ್ನೋ ಉತ್ಕಟ ಅಪೇಕ್ಷೆಯ ಯಾತನೆ ಎಷ್ಟಿತ್ತೋ. ಕಾರಣ ಶ್ರಮಪಟ್ಟು ಅರ್ಥ ಮಾಡಿಕೊಂಡು ಮಾತನಾಡಿದ್ರೆ ಸರಿ. ಅರ್ಥ ಮಾಡ್ಕೊಳ್ದೆ ಯಾಕೆ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಮಾನ್ಯ ಗುಂಡಪ್ಪನವರು. ರಾವಣಾಸುರ ಕಶ್ಯಪ ಬ್ರಹ್ಮನ ಮಗ, 64 ವಿದ್ಯೆಗಳಲ್ಲಿ ಪಾರಂಗತ, ಮಹಾನ್ ಪಂಡಿತ, ಲಂಕಾಧೀಶ ಅಂತಹ ಉನ್ನತ ವ್ಯಕ್ತಿತ್ವ ಇರೋನು ಸೀತೆಯನ್ನು ಅಪಹರಿಸುವಂತಹ ಕೆಲಸ ಮಾಡಬೇಕಾದ್ರೆ ಅವಳೆಷ್ಟು ಸುಂದರಿಯಾಗಿರಬೇಕು, ಅಥವಾ ಬೇರೆ ಏನೋ ಕಾರಣ ಇರಬೇಕು. ಬೇಡ ಅಂತಂದರೂ ಯಾರು ಎಷ್ಟು ಹೇಳಿದರೂ ಕೇಳದೆ ತನ್ನ ಹಠವನ್ನು ಸಾಧಿಸಿ ಇಡೀ ಕುಲದ ಕ್ಷಯಕ್ಕೆ ನಾಶಕ್ಕೆ ಕಾರಣವಾದವನನ್ನು ಏನಂತ ಹೇಳೋದು? ಎಲ್ಲರೂ ಹೇಳೋದು ರಾವಣ ದುಷ್ಟ, ಸೀತೆಯನ್ನು ಮೋಹಿಸಿ ಅಪಹರಿಸಿ ಯಾರ ಬುದ್ಧಿವಾದವನ್ನು ಕೇಳದೆ ರಾಮನ ಜೊತೆಗೆ ಹೋರಾಡಿ ತಾನೂ ಸತ್ತು ತನ್ನ ಕುಲದ ನಾಶಕ್ಕೂ ಕಾರಣನಾದ ನೀಚ ಅಂತ. ಆದರೆ ಮೂಲ ಕಾರಣ ಏನು ಅಂತ ಯಾರು ಯೋಚಿಸೋದಕ್ಕೆ ಹೋಗೋದಿಲ್ಲ. ಪುರಾಣದ ಪ್ರಕಾರ ಜಯ ವಿಜಯ ಅನ್ನುವಂಥ ವೈಕುಂಠದ ದ್ವಾರಪಾಲಕರು ಶಾಪಗ್ರಸ್ತರಾಗಿ ವಿಷ್ಣುವಿನಿಂದ ದೂರಾಗಿ ಭೂಮಿಯಲ್ಲಿ ದುಷ್ಟರಾಗಿ ಹುಟ್ಟಿ ಆ ವಿಷ್ಣುವಿನಿಂದಲೇ ಹತರಾಗಿ ಮತ್ತೆ ವೈಕುಂಠ ಸೇರೋ ಕಥೆ ಇದೆ. ಆ ರಾವಣ ಅಷ್ಟೊಂದು ಹಠ ಮಾಡದೆ ಯುದ್ಧವನ್ನು ಮೈಮೇಲೆ ತಂದುಕೊಳ್ಳದೆ ಹೋಗಿದ್ದಿದ್ರೆ ಅವನ ನಾಶನೂ ಆಗ್ತಾ ಇರಲಿಲ್ಲ, ಅವನಿಗೆ ಮುಕ್ತಿನೂ ಸಿಗ್ತಾ ಇರಲಿಲ್ಲ. ಅವನ ದುಷ್ಟತನಕ್ಕೆ ಮೂಲ ಕಾರಣ ಅದು. ಅದನ್ನು ಅರ್ಥ ಮಾಡಿಕೊಳ್ಳದೆ ನಾವು ರಾವಣ ನೀಚ ಕೆಟ್ಟೋನು ಅಂತ ಗಾವಿಲರ ಹಾಗೆ ವಿಶ್ಲೇಷಣೆ ಮಾಡ್ತಾ ಇರ್ತೀವಿ. ಅದೇ ರೀತಿ ನಾವು ಬೇರೆಯವರು ಮಾಡೋ ಪಾಪ ಅಥವಾ ತಪ್ಪುಗಳನ್ನು ಕಂಡಾಗ ತಕ್ಷಣ ನಮಗವರು ಕೆಟ್ಟವರು, ನೀಚರು, ಪಾಪಿಗಳು ಅಂತೆಲ್ಲ ಆರೋಪ ಮಾಡೋ ಮನಸ್ಸಾಗಬಹುದು. ಆದರೆ ಸ್ವಲ್ಪ ಶ್ರಮಪಟ್ಟು ಸರಿಯಾಗಿ ವಿಷಯವನ್ನು ತಿಳ್ಕೊಂಡಾಗ, ನಮಗೆ ಸತ್ಯದ ಅರಿವಾದಾಗ ನಮ್ಮ ಅಭಿಪ್ರಾಯವೇ ಬೇರೆ ಆಗುತ್ತೆ ಅಲ್ವಾ? ಹಾಗಾಗಿ ನಾವು ಯಾವುದನ್ನೂ ಅರ್ಥ ಮಾಡ್ಕೊಳ್ಳದೆ ಮಾತಾಡಬಾರದು. ಅರ್ಥ ಮಾಡಿಕೊಂಡಾಗ ಸತ್ಯ ಗೊತ್ತಾಗುತ್ತೆ. ಅರಿತು ಮಾತನಾಡಿದಾಗ ನಮ್ಮ ಅಭಿಪ್ರಾಯವು ಸತ್ಯದ ಆಧಾರದ ಮೇಲಾಗಿರುತ್ತೆ, ಆದ್ದರಿಂದ ಶುದ್ಧವಾಗಿರುತ್ತೆ. ಯಾವುದೇ ವಿಷಯದಲ್ಲಾಗಲಿ ಅಂತಹ ಶುದ್ಧ ಅಭಿಪ್ರಾಯಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ನಮಗೆ ಒಂದು ದೃಷ್ಟಾಂತದ ಮೂಲಕ ಆದೇಶ ಕೊಟ್ಟಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಪ್ರತಿ ಸಲ ನಾವು ನಮ್ಮ ಅಭಿಪ್ರಾಯಗಳನ್ನು ಹೇಳುವಾಗ ಅದು ಸತ್ಯಕ್ಕೆಷ್ಟು ಹತ್ತಿರ ಆಗಿದೆ ಅಂತ ಯೋಚಿಸಬೇಕು. ನಮಸ್ಕಾರ.